ಕೆಲವರು ನಾನು ನೋಡಿದ್ದೀನಿ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಮೆಸೇಜ್ಗಳನ್ನ ನೋಡೋದು, ಪ್ರಕಟಣೆ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ರೆ ಅಯ್ಯೋ ಇದು ಹಿಂಗಂತೆ ಪಾಸ್ಟ್ರೇ. ನಿನ್ನೆ ಬಂದಂಥ ಹುಡುಗ ನಾನು ಭಾಳ ಆಶ್ಚರ್ಯನೂ ಆಯಿತು. ಅವನ ಮೊಬೈಲ್ನಲ್ಲಿ ಒಂದು 10 ಪ್ರಶ್ನೆನ ಬರ್ಕೊಂಡ್ಬಂದಿದ್ದಾನೆ. ನನ್ನ ಹತ್ರ ಒಂದೊಂದು ಪ್ರಶ್ನೆನೂ ಅವ್ನು ಕೇಳ್ತಾ ಇದ್ದಾನೆ. ಯಾಕಂದ್ರೆ ಅವನು ಅನೇಕ ಕಡೆ ಹೋಗಿದ್ದ ಕಡೆ ಎಲ್ಲ ಪ್ರಶ್ನೆಗಳು ಉಟ್ಕೊಂಡಿದೆ. ಆ ಪಾಸ್ಟ್ರ್ ಹಿಂಗೆ ಯಾಕೆ ಪ್ರವಾದನೆ ಹೇಳಿದ್ರು, ಒಬ್ರು ಹೇಳಿದ್ರು ನಿನ್ಗೆ ಈ ವರ್ಷ ಹಿಂಗೆ ಬೈಕ್ ಬರುತ್ತೆ ಅಂತ ಹೇಳಿದ್ರು. ನನ್ನ ಹತ್ರ ಬೈಕ್ ಆಗಲೇ ಇತ್ತು ಪಾಸ್ಟ್ರೇ ಅಂದ. ಅರ್ಥ ಆಗ್ತಿದ್ಯಾ ನಿಮಗೆ? ಅವ್ರು ಕರ್ಕೊಂಡು ಹೋದವರು ಹೇಳಿದ್ರಂತೆ ಅವ್ರು ಎಂಥ ಪ್ರವಾದನೆ ಹೇಳ್ತಾರೆ ಅಂದ್ರೆ ಪಕ್ಕ ಪ್ರವಾದನೆ ಹೇಳ್ತಾರೆ. ಇವನು ಅರ್ಧ ಗಂಟೆ ಪ್ರವಾದನೆ ಕೇಳಿಸ್ಕೊಂಡ್ರೆ ಅವ್ರು ಹೇಳಿದ ಪ್ರವಾದನೆ ಎಲ್ಲ ಸುಳ್ಳಂತೆ. ಮನೆ ಕಟ್ತೀರಾ ನೀವು ಅಂದ್ರಂತೆ, ಅವ್ರ ಮನೆ ಕಟ್ಟೋಗ್ಬಿಟ್ಟಿತ್ತಂತ ಆಗ್ಲೇ. ಯಾಕೆ? ಪ್ರವಾದನೆಗಳು, ಪ್ರಕಟಣೆಗಳು, ಯೂಟ್ಯೂಬ್ ಮೆಸೇಜ್ಗಳಲ್ಲಿ ಜನರು ದರ್ಶನ ದರ್ಶನ ದರ್ಶನ, ಸ್ವಸ್ಥ ಚಿತ್ತತೆ ಇಲ್ಲ. ಬೈಬಲ್ನಲ್ಲಿ ಹೇಳಿದಂಥ ಯಾವುದೇ ವಿಷಯಗಳನ್ನ ನಾವು ಹೇಳಿದ್ರೆ ಗಮನ ಇಟ್ಟು ಕೇಳ್ರಿ, ಮುಂದಿನ ದಿನಗಳು ಇನ್ನೂ ಸುಳ್ಳು ಪ್ರವಾದಿಗಳು ಹೆಚ್ಚಾಗ್ತಾರೆ, ಇನ್ನೂ ಸುಳ್ಳು ಸುಳ್ಳು ಬೋಧಕರುಗಳನ್ನ ನೀವು ನೋಡ್ತೀರಾ. ಇವತ್ತು ಬರೀ ಸ್ಟಾರ್ಟ್ ಆಗಿರೋದಷ್ಟೇ, ಇನ್ನು ಎಂತೆಂಥ ದಿನಗಳು ಚರ್ಚ್ಗಳಲ್ಲಿ ಉಟ್ಕೊಳ್ತೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಗೊಂದು ಅರ್ಥ ಆಗಬೇಕು, ಈ ವಾಕ್ಯದಲ್ಲಿ ಸ್ವಸ್ಥ ಚಿತ್ತರಾಗಿರಿ, ವಾಕ್ಯದಲ್ಲಿ ಸ್ವಸ್ಥ ಚಿತ್ತರಾಗಿರಿ. ಒಬ್ರು ಏನಾದ್ರೂ ಹೇಳ್ತಾ ಇದ್ರೆ ಅದು ವಾಕ್ಯದಲ್ಲಿ ಇದೆಯಾ ಕಂಡುಹಿಡಿಬೇಕು. ನಾನೇ ಒಂದು ವೇಳೆ ಮಿಸ್ ಆಗಿ ಹೇಳಿದ್ರು ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳ್ಬೇಕು, ಪಾಸ್ಟ್ರೇ ನೀವು ಹೇಳಿದ ವಾಕ್ಯ ಇದು ಈ ತರ ಇರಲಿಲ್ಲ ಪಾಸ್ಟ್ರೇ. ಯಾಕೆ ಹೇಳ್ತೀನಿ ಅಂದ್ರೆ ಅಂತ ಘೋರ ದಿನಗಳಲ್ಲಿ ನೀವು ಇದೀವಿ. ನನ್ನ ಫ್ರೆಂಡ್ ಅದಕ್ಕೆ ಹೇಳಿದ್ರು, ಡ್ಯೂಪ್ಲಿಕೇಟ್ ನೋಟ್ನ ಹೆಂಗ್ ಕಂಡುಹಿಡಿತಾರೆ? ಬ್ಯಾಂಕ್ ಅಲ್ಲಿ ಕೆಲಸಕ್ಕೆ ಹೋದವರು ಡ್ಯೂಪ್ಲಿಕೇಟ್ ನೋಟ್ನ ಅವ್ರ ಕೈ ಕೊಡಲ್ವಂತೆ. ಅಲ್ಲಿ ರಿಸರ್ವ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋರಿಗೆ ಫಸ್ಟ್ ಏನ್ ಕೊಡ್ತಾರಂತೆ? ಹೊಸ ಒರಿಜಿನಲ್ ನೋಟ್ನೇ 3 ತಿಂಗಳು 4 ತಿಂಗಳು ಕೊಡ್ತಾರಂತೆ ಕೈಗೆ. ಅದನ್ನ ಮುಟ್ಟಿ ಮುಟ್ಟಿ ನಂಬರ್ ನೋಡಿ 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 ಒರಿಜಿನಲ್ ನೋಟ್ನ ಅವನು ಎಷ್ಟು ಚೆನ್ನಾಗಿ ಕೈ ಆಳಿರ್ತಾನೆ ಅಂದ್ರೆ ಡ್ಯೂಪ್ಲಿಕೇಟ್ ನೋಟ್ ಮುಟ್ಟಿದ್ರೆ, ಈಗ ಅರ್ಥ ಆಗ್ತಿದ್ಯಾ? ಯಾವಾಗ ಡ್ಯೂಪ್ಲಿಕೇಟ್ ಸೇವಕರನ್ನ ನೀವು ಕಂಡುಹಿಡಿಬಹುದು, ಯಾವಾಗ ಡ್ಯೂಪ್ಲಿಕೇಟ್ ಆದಂತ ಪ್ರವಾದಿಗಳನ್ನ ಕಂಡುಹಿಡಿಬಹುದು? ಈ ಒರಿಜಿನಲ್ ನೋಟ್ ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಪೇಜ್ ಪೇಜ್ ಗೊತ್ತಿರ್ಬೇಕು ನಿನಗೆ, ಮುಟ್ಟಿ 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 ಗೊತ್ತಾಗ್ಬಿಡ್ಬೇಕು ಈ ವಾಕ್ಯ. ಈ ವಾಕ್ಯ ನಿನ್ನೊಳಗೆ ಹೆಚ್ಚು ಹೋದಷ್ಟು ಡ್ಯೂಪ್ಲಿಕೇಟ್ ಬಂದು ಏನೇ ಮಾತಾಡಿದ್ರು ಇಷ್ಟೇ ಬಿಡು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮ್ಗೆ ಇವತ್ತು ಬಹಳ ಪ್ರವಾದನಾತ್ಮಕವಾಗಿ ಇದನ್ನು ಹೇಳ್ತಿದ್ದೀನಿ. ಮುಂದಿನ ದಿನಗಳು ನೀವು ಈ ವಾಕ್ಯಗಳಲ್ಲಿ ಸರಿಯಾಗಿ ತಿಳಿದಿಲ್ಲ, ಸ್ವಸ್ಥ ಚಿತ್ತರಾಗಿಲ್ಲ ಅಂದ್ರೆ ಬೈಬಲ್ ವಾಕ್ಯ ಹೇಳುತ್ತೆ ಆದುಕೊಂಡವರು ಕೂಡ ವಂಚನೆಗೊಳಗಾಗ್ತಾರಂತೆ.